ವಿದ್ಯಾಕಾಶಿ ನಿವೃತ್ತರ ಸ್ವರ್ಗವೆಂದು ಹೆಸರುವಾಸಿಯಾಗಿರುವ ಧಾರವಾಡ ನಗರ ಮಳೆಗಾಲದಲ್ಲಿ ಅಕ್ಷರಶಃ ನರಕ ಸದೃಶವಾಗುತ್ತದೆ. ಅದರಲ್ಲೂ ಸಣ್ಣ ಮಳೆ ಬಂದರೂ ಕೂಡ ಧಾರವಾಡದ ಸೂಪರ್ ಮಾರ್ಕೆಟ್ ಕೊಚ್ಚೆ ಗುಂಡಿಯಂತಾಗಿ ಅಲ್ಲಿನ ಬೀದಿ ಬದಿ ವ್ಯಾಪಾರಿಗಳು ವಿಪರೀತ ಸಂಕಷ್ಟಕ್ಕೆ ಈಡಾಗುತ್ತಾರೆ. ಹೌದು, ಧಾರವಾಡ ನಗರದಲ್ಲಿರುವ ಸೂಪರ್ ಮಾರ್ಕೆಟ್ನ ದೃಶ್ಯಾವಳಿಗಳಿವು. ಸಣ್ಣ ಮಳೆ ಬಂದರೂ ಕೂಡ ಇಲ್ಲಿನ ವ್ಯಾಪಾರಿಗಳು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ವ್ಯಾಪಾರ ಮಾಡಬೇಕಾದ ಪರಿಸ್ಥಿತಿ ಕಂಡು ಬಂದಿದೆ. ಇನ್ನು ಮಳೆಗಾಲದಲ್ಲಂತೂ ಇವರ ಗೋಳು ಹೇಳತೀರದಂತಾಗುತ್ತದೆ. ಇದರಿಂದಾಗಿ ರೋಷಿ ಹೋಗಿರುವ ಅಲ್ಲಿನ ವ್ಯಾಪಾರಿಗಳು ಕಳೆದ 4 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ವ್ಯವಸ್ಥಿತ ವ್ಯಾಪಾರಕ್ಕಾಗಿ ಶೆಡ್ ನಿರ್ಮಿಸಿ ಕೊಡುವಂತೆ ಮನವಿ ಮಾಡಿಕೊಳ್ಳುತ್ತಲೇ ಬಂದಿದ್ದಾರೆ. ಆದರೂ ಪಾಲಿಕೆಯ ಆಯುಕ್ತರು ಸೇರಿದಂತೆ ಸಚಿವರು, ಶಾಸಕರು ಇತ್ತ ಗಮನ ಹರಿಸುತ್ತಿಲ್ಲ. ಇದರಿಂದ ಈಗ ಆಕ್ರೋಶಗೊಂಡಿರುವ ಬೀದಿ ಬದಿ ವ್ಯಾಪಾರಿಗಳು ಕೂಡಲೇ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ದು, ಇಲ್ಲದೆ ಹೋದಲ್ಲಿ ಉಗ್ರ ಹೋರಾಟ ಮಾಡುವುದರ ಜತೆಗೆ ಸ್ವಂತ ಖರ್ಚಿನಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಳ್ಳುತ್ತೇವೆಂದು ಎಚ್ಚರಿಸಿದ್ದಾರೆ. ನೈನ್ ಲೈವ್ ನ್ಯೂಸ್ ಧಾರವಾಡ.